ಯೋಗದಲ್ಲಿ ಆಹಾರಕ್ಕೆ ನೀಡಿರುವ ಮಹತ್ವ ಎಂಥದ್ದು? ಯಥಾ ಆಹಾರ ತಥಾ ಬುದ್ಧಿ. ನಾವು ಯಾವ ರೀತಿ ಆಹಾರ ಸೇವಿಸ್ತೀವೋ ನಮ್ಮ ಬುದ್ಧಿ ಅದೇ ರೀತಿ ಇರುತ್ತೆ. ಇದರಲ್ಲಿ ಆಹಾರದಲ್ಲಿ 3 ವಿಧ ಇದೆ: ಸಾತ್ವಿಕ ಆಹಾರ, ರಾಜಸಿಕ ಆಹಾರ, ತಾಮಸಿಕ ಆಹಾರ. ಸಾತ್ವಿಕ ಆಹಾರ ಅಂದ್ರೇನು? ಉಪ್ಪು, ಹುಳಿ, ಖಾರ ನಮ್ಮ ಮನುಷ್ಯನಿಗೆ ಬೇಕೇ ಬೇಕದು. ಅದು ಸಮವಾಗಿ ಇರುತ್ತೆ, ಅಂದರೆ ಸ್ವಲ್ಪ ಕಡಿಮೆ ಇರುತ್ತೆ. ಅದು ಸಾತ್ವಿಕವಾಗಿರುತ್ತೆ. ಅದು ನಮ್ಮ ಮನಸ್ಸನ್ನು ಪ್ರಶಾಂತವಾಗಿಡಲಿಕ್ಕೆ, ದೇಹ ಆರೋಗ್ಯ ಆಗಲಿಕ್ಕೆ, ಪಚನಕ್ರಿಯೆ ತುಂಬ ಸುಲಭವಾಗುತ್ತೆ. ಇದಕ್ಕೆ ನಾವು ಸಾತ್ವಿಕ ಆಹಾರ ಅಂತ ಹೇಳ್ತೀವಿ. ಇನ್ನು ರಾಜಸಿಕ ಆಹಾರ, ಅದು ನಾವು ಹೇಳಿದ್ರೆ ರಾಜ ಅಂತೇಳಿ. ಈ ರಾಜಸಿಕ ಆಹಾರದಲ್ಲಿನೋ ತುಪ್ಪ, ಬೆಣ್ಣೆ, ಕೊಬ್ಬಿನ ಅಂಶಗಳು ಇರುವಂಥದ್ದು, ಈ ಥರದ ಆಹಾರಗಳು ಸ್ವಲ್ಪ ಇದು ಜಾಸ್ತಿ. ಆ ರಾಜಸಿಕ ಆಹಾರ ತಿಂದಾಗ ದೇಹ ಸ್ವಲ್ಪ ಆಲಸ್ಯ ಆಗ್ತದೆ ಮತ್ತು ದೇಹದ ಒಂದು ಭಾರ ಜಾಸ್ತಿ ಆಗ್ತದೆ. ನೀವು ಸಾಮಾನ್ಯವಾಗಿ ನೋಡಿ, ತುಂಬ ಚೆನ್ನಾಗಿ ಯಾವುದೋ ಒಂದು ಮದುವೆಗೆ ಎಲ್ಲೋ ಹೋದಾಗ ಚೆನ್ನಾಗಿ ಊಟ ಮಾಡಿಬಿಟ್ರೆ ಅವನ ದೇಹನ ಒಂಥರ ಆಲಸ್ಯ ಆಗಿಬಿಡುತ್ತೆ. ಎಷ್ಟು ತಿನ್ನಬೇಕೋ ಅಷ್ಟು ತಿನ್ನಬೇಕು, ಅದಕ್ಕಿಂತ ಹೆಚ್ಚಿಗೆ ತಿನ್ಬಿಡ್ತಾರೆ. ಯಾಕಂದರೆ ಬಾಯಿ ರುಚಿಗೆ ಚೆನ್ನಾಗಿರುತ್ತೆ, ನಾಲಿಗೆ ರುಚಿಗೆ ಬಹಳ ಚೆನ್ನಾಗಿರುತ್ತೆ ರಾಜಸಿಕ ಆಹಾರ. ಅವಾಗೇನು ಮಾಡ್ತಾರೆ, ಇನ್ನೂ ಸ್ವಲ್ಪ ಅಂತ. ಸೊ ಅದು ಏನೋ ದೇಹದ ತೂಕವನ್ನು ಮಾಡಲಿಕ್ಕೆ ಮತ್ತು ಇದಾಗಕ್ಕೆ ಕಾರಣ ಆಗ್ತದೆ. ಸೊ ಅದು ದೇಹದ ಮೇಲೆ ಮತ್ತು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಇನ್ನು 3ನೇದಾಗಿ ಬಹಳ ಒಂದು ಅದು ಏನು ಮಾಡ್ತೀವಿ, ತಾಮಸಿಕ ಆಹಾರ. ಅದ್ರ ಹೆಸರೇ ಹೇಳುತ್ತೆ ತಾಮಸಿಕ. ಈ ತಾಮಸಿಕ ಆಹಾರ ಅಂದರೆ ಏನು? ಈ ಮಾಂಸಾಹಾರಿಗಳು, ಅಂದರೆ ನಾನ್ ವೆಜಿಟೇರಿಯನ್ಸ್. ಈ ನಾನ್ ವೆಜಿಟೇರಿಯನ್ ಅಂದಾಗ ಏನಾಗುತ್ತೆ, ಅಥವಾ ಈ ಅಳಸಿದ ಆಹಾರ, ಅಥವಾ ಮೊನ್ನೆ ಮಾಡಿದ್ದನ್ನು ಇನ್ನೊಂದು ಸಲ ಬಿಸಿ ಮಾಡ್ಕೊಂಡು ತಿನ್ನುವಂಥದ್ದು, ಮತ್ತು ಸ್ಟೋರ್ಡ್ ಫುಡ್. ಈ ಸ್ಟೋರ್ಡ್ ಫುಡ್ ನಾವೇನು ಹೇಳ್ತೀವಿ, ಅದನ್ನು 2 ದಿವಸನೋ 5 ದಿವಸನೋ ತಿಂಗಳಾನುಗಟ್ಟಲೆ ಅದು ಸ್ಟೋರ್ ಮಾಡಿ ತಿನ್ನುವಂಥ ಆಹಾರ, ಇವೆಲ್ಲ ರಾಜಸಿಕ ವರ್ಗಕ್ಕೆ ಬರ್ತವೆ. ಈ ತಾಮಸಿಕಕ್ಕೆ, ಈ ತಾಮಸಿಕ ಆಹಾರ ಏನು ಮಾಡುತ್ತೆ, ಆ ಜೀರ್ಣವನ್ನು ಮಾಡಿಕೊಳ್ಳಿಕ್ಕೆ ಸುಮಾರು ಸಮಯ ತಗೊಳುತ್ತೆ. ಆ ಜೀರ್ಣಕ್ರಿಯೆಗೆ ಸಮಯ ತಗೊಳ್ಳೋದ್ರಿಂದ ನಮ್ಮ ದೇಹದ ಶಕ್ತಿಯನ್ನು ಜಾಸ್ತಿ ಬಳಸ್ಕೊಳ್ಳುತ್ತೆ. ಅದು ದೇಹದ ಶಕ್ತಿಯನ್ನು ಜಾಸ್ತಿ ಬಳಸ್ಕೊಂಡಾಗ ನಮ್ಮ ದೇಹಕ್ಕೆ ಅದು ಅನುಕೂಲ ಆಗೋಕ್ಕಿಂತ ಅನಾನುಕೂಲಗಳೇ ಜಾಸ್ತಿ ಆಗ್ತದೆ. ಈ ಆಹಾರ ತಿನ್ನೋದ್ರಿಂದ ಅವನಲ್ಲಿ ಮಾನಸಿಕ ಉದ್ವೇಗ ಉಂಟಾಗ್ತದೆ. ಮಾನಸಿಕ ಉದ್ವೇಗಗಳಿಂದ ಅನೇಕ ಸಮಸ್ಯೆಗಳು ಸಮಾಜದಲ್ಲಿ ಉದ್ಭವ ಆಗ್ತದೆ. ಗಲಾಟೆಗಳು, ಹೊಡೆದಾಟಗಳು, ಬಡದಾಟಗಳು ನೀವು ನೋಡ್ತಾ ಇರ್ತೀವಿ. ಯಾವಲು ಯುವಕರೆಲ್ಲ ಅಲ್ಲಿ ಕಿತ್ತಾಡಿದ್ರು, ಇಲ್ಲಿ ಕಿತ್ತಾಡಿದ್ರು, ಹೊಡೆದಾಡಿದ್ರು, ಅಲ್ಲಿ ಈ ಥರ ಗಲಾಟೆ ಆಯಿತು, ಈ ಥರ ಮಾಡಿದ್ರು, ಆಮೇಲೆ ಅಲ್ಲಿ ಏನು ಬೇರೆ ಬೇರೆ ಎಲ್ಲ. ಅದಕ್ಕೆ ಯಾಕಂದರೆ ಕಾರಣ ಆಹಾರ ಪದ್ಧತಿಗಳು. ಅದಕ್ಕೆ ನಾವು ಸರಿಯಾದ ಆಹಾರ ಪದ್ಧತಿಯನ್ನು ಬಳಸ್ಕೊಂಡಾಗ ನಮ್ಮ ಮನಸ್ಸು ಸುಲಲಿತವಾಗಿರುತ್ತೆ. ಅದಕ್ಕೆ ನಾನು ಹೇಳಿದ್ದು ಯಥಾ ಆಹಾರ ತಥಾ ಬುದ್ಧಿ. ನಾವು ಯಾವ ರೀತಿ ಆಹಾರ ತಿಂತೀವೋ ಅದೇ ರೀತಿ ಬುದ್ಧಿ ಇರುತ್ತೆ. ಸಾಮಾನ್ಯ ನೋಡಿ, ವಿದ್ಯಾರ್ಥಿಗಳು ಈಗ ಫಾರ್ ಎಕ್ಸಾಂಪಲು ಪ್ರೈಮರಿ ಸ್ಕೂಲಲ್ಲಿ, ಹೈಸ್ಕೂಲಲ್ಲಿ ಇಲ್ಲೆಲ್ಲ ಓದ್ತಿರ್ತಾರೆ. ನಾವು ಅವ್ರಿಗೇನಾದರೂ ಸಾತ್ವಿಕ ಆಹಾರ ಕೊಟ್ಟಾಗ ಸಾತ್ವಿಕ ಗುಣಗಳು ಬೆಳ್ತವೆ, ಮನಸ್ಸು ಚೆನ್ನಾಗಿ ಕೆಲಸ ಮಾಡುತ್ತೆ, ಬ್ರೈನು ಚೆನ್ನಾಗಿ ವರ್ಕೌಟ್ ಮಾಡುತ್ತೆ, ಜ್ಞಾನ ಚೆನ್ನಾಗಿ ಇಂಪ್ರೂವ್ ಆಗ್ತದೆ, ಮನಸ್ಸು ಅವನಿಗೆ ಶಾಂತವಾಗಿರ್ತಾನೆ, ಶಾಂತಚಿತ್ತನಾಗಿರ್ತಾನೆ. ಅದೇ ತಾಮಸಿಕ ರಾಜಸಿಕ ಆಹಾರ ತಿಂದಾಗ ಅವನ ಬುದ್ಧಿ ಮಟ್ಟ ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ. ಯಾಕೆ ವಿದ್ಯಾಭ್ಯಾಸ ಮಾಡೋಕ್ಕಾಗಲ್ಲ, ಅವನಿಗೆ ನಿದ್ದೆ ಬರುತ್ತೆ, ಜ್ಞಾನ ಬೇಗ ಒಳಗಡೆ ಹೋಗೋದಿಲ್ಲ. ಸೊ ಜ್ಞಾನ ಹೋಗಬೇಕು ಅಂದರೆ ಅವನಿಗೆ ಚುರುಕಾಗಿರಬೇಕು. ಯಾವುದು ಚುರುಕಾಗಿರಬೇಕು? ಅವನ ಮನಸ್ಸು ಪ್ರಶಾಂತವಾಗಿರಬೇಕು, ಮಿದುಳು ಚುರುಕಾಗಿರಬೇಕು. ಆವಾಗ ಅವನು ಏನು ಕಲಿತಾನೆ ಅದನ್ನು ಬೇಗ ಕಲಿತಾನೆ, ಅರ್ಥೈಸ್ಕೊಳ್ತಾನೆ. ಸೊ ಅದರಿಂದ ಆ ಸಾತ್ವಿಕ ಆಹಾರ ಅಷ್ಟು ಕೆಲಸ ಮಾಡುತ್ತೆ. ನೀವು ಯಾವರೇ ನೋಡಿ, ವಿದ್ಯಾರ್ಥಿಗಳು ತಾಮಸಿಕ ಆಹಾರ ಅಥವಾ ರಾಜಸಿಕ ಆಹಾರ ಸೇವಿಸ್ತಾರೋ ಆ ವಿದ್ಯಾರ್ಥಿಗಳಲ್ಲಿ ನೀವು ನೋಡಿ IQ ಬಹಳ ಕಡಿಮೆ ಇರ್ತದೆ. ಇದು ಅನೇಕ ಸಂಶೋಧನೆಗಳಿಂದ ಪ್ರೂವ್ ಆಗಿರುವಂಥದ್ದು. ಇದು ನಾನು ಸುಮ್ಮನೆ ಹೇಳಿದ್ರೆ ಆಗೋದಿಲ್ಲ, ಅನೇಕ ಸಂಶೋಧನೆಗಳು ಇದು ಹೇಳಿದೆ, ಮತ್ತು ನಮ್ಮ ಧರ್ಮಗ್ರಂಥಗಳು ಸಹ ಇದನ್ನು ಹೇಳಿದೆ, ಮತ್ತು ಅನುಭವದಿಂದ ಎಲ್ಲ ಹಿರಿಯರು ಇದನ್ನು ಹೇಳಿದ್ದಾರೆ, ಎಲ್ಲ ವೈದ್ಯರು ಇದನ್ನು ಹೇಳಿದ್ದಾರೆ. ಅದಕ್ಕೆ ಸರಿಯಾದ ಆಹಾರ ಕ್ರಮವನ್ನು ನಾವು ವಿದ್ಯಾರ್ಥಿಗಳು ಅಥವಾ ಯುವಕರು ಬಳಸ್ಕೊಂಡಾಗ ಈ ಮಾನಸಿಕ ಸಮಸ್ಯೆಗಳು ಏನು ಬರ್ತಿದೆಯಲ್ಲ, ಮಾನಸಿಕ ಸಮಸ್ಯೆಗಳಿಂದ ಬಡದಾಟಗಳು ಸಮಾಜದಲ್ಲಿ ಆಗ್ತಾ ಇರುವಂಥ ಒಂದು ಕ್ರೈಮ್ಸ್ ಇರ್ಬೋದು, ಇದಕ್ಕೆಲ್ಲ ಕಾರಣ ಆಗ್ತದೆ. ಸೊ ಅದರಿಂದ ನಾವು ಸರಿಯಾದ ಆಹಾರ ಕ್ರಮಗಳನ್ನು ಬಳಸ್ಕೊಳ್ಳೋದು ಬಹಳ ಮುಖ್ಯ.